ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕರಗುತ್ತಿದೆ ಕಲಾಪದ ಅವಧಿ ಎಂಬ ತಲೆಬರಹದಡಿ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಉಲ್ಲೇಖಿಸುತ್ತೇನೆ. ಕೋವಿಡ್ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿದ್ದ ವರ್ಷಗಳಿಂದಲೂ ಅತ್ಯಂತ ಕಡಿಮೆ ಕಲಾಪ ನಡೆದ ವರ್ಷ 2024. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ವರ್ಷಕ್ಕೆ ಕನಿಷ್ಠ 60 ದಿನ ವಿಧಾನಮಂಡಲ ಕಲಾಪ ನಡೆಯಬೇಕೆಂಬ ಆಶಯವಿದೆ. ಆದರೆ 2024ರಲ್ಲಿ ಸರ್ಕಾರ ಕೇವಲ 26 ದಿನಗಳ ಅಧಿವೇಶನ ನಡೆಸಿದೆ. ರಾಜ್ಯದಲ್ಲಿ ನಡೆದ ವಿಧಾನಮಂಡಲ ಅಧಿವೇಶನ ವರ್ಷಾವಾರು ವಿಜಯ ಕರ್ನಾಟಕದಲ್ಲಿ ಒದಗಿಸಿರುವ ವರದಿಯಂತೆ ಅವಲೋಕಿಸಿದಾಗ 1973ರಲ್ಲಿ 93 ದಿನಗಳು ನಡೆದ ಕಲಾಪ ಅತಿ ಹೆಚ್ಚೆಂಬ ದಾಖಲೆ ಬರೆದಿದೆ. 1971ರಲ್ಲಿ 4 ದಿನಗಳು, 1989ರಲ್ಲಿ 21 ದಿನಗಳು, 2008ರಲ್ಲಿ 17 ದಿನಗಳು ಕಲಾಪ ನಡೆದಿರುವುದು ತೀರಾ ಕಡಿಮೆ. ಆದರೆ ಈ ಅವಧಿಯಲ್ಲಿ ರಾಜ್ಯದಲ್ಲಿ 6ರಿಂದ 10 ತಿಂಗಳು ರಾಷ್ಟ್ರಪತಿ ಆಡಳಿತ ಇತ್ತು. 2019ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಕೇವಲ 20 ದಿನಗಳು ಮಾತ್ರ ಅಧಿವೇಶನ ನಡೆದಿದೆ. ಇವುಗಳನ್ನು ಹೊರತುಪಡಿಸಿ ಯಾವುದೇ ಸಾರ್ವತ್ರಿಕ ಚುನಾವಣೆ ಇಲ್ಲದಿದ್ದರೂ 2024ರಲ್ಲಿ ಕೇವಲ 26 ದಿನಗಳು ಮಾತ್ರ ಕಲಾಪ ನಡೆದಿರುವುದು ಚರ್ಚಾಸ್ಪದ ವಸ್ತುವಾಗಿದೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ಜೊತೆಗೆ 2026ರ ಜೂನ್ನಲ್ಲಿ ಮುಂಗಾರು ಅಧಿವೇಶನ ನಡೆಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಹೀಗಾಗಿ ವರ್ಷದಲ್ಲಿ ಕನಿಷ್ಠ 60 ದಿನ ಕಲಾಪ ನಡೆಸಬೇಕೆಂಬ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. 1978ರಲ್ಲಿ ನಿರಂತರ 45 ದಿನಗಳ ಕಾಲ ಅಧಿವೇಶನ ನಡೆದಿತ್ತು. 2009ಕ್ಕೂ ಪೂರ್ವದಲ್ಲಿ ವರ್ಷಕ್ಕೆ ಸರಾಸರಿ ಕನಿಷ್ಠ 45ರಿಂದ 60 ದಿನ ಕಲಾಪ ನಡೆದಿದೆ. ಈಗ ಅದರ ಅರ್ಧದ ಗಡಿ ದಾಟುವುದು ದುಸ್ತರವಾಗಿದೆ. ಪ್ರಸಕ್ತ ವರ್ಷ ಕೂಡ ಈವರೆಗೆ 32 ದಿನ ಕಲಾಪ ನಡೆದಿದೆ. ದೇವರಾಜ ಅರಸು ಅವರು ವರ್ಷಕ್ಕೆ ಗರಿಷ್ಠ 93 ದಿನ ಕಲಾಪ ನಡೆಸುವ ಜೊತೆಗೆ ತಮ್ಮ ಅವಧಿಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ 79 ದಿನಗಳು 70 ದಿನಗಳ ಕಾಲ ಕಲಾಪ ನಡೆಸಿದ್ದಾರೆ. ಬಿಡಿ ಜತ್ತಿಯವರು 84 ದಿನಗಳು 60 ದಿನ, ನಿಜಲಿಂಗಪ್ಪನವರು 88, 69 ದಿನಗಳು, ರಾಮಕೃಷ್ಣ ಹೆಗಡೆಯವರು 74 ದಿನ, ಗುಂಡೂರಾವ್ ಅವರು 61 ದಿನ, ಮೊಯ್ಲಿಯವರು ಸಿದ್ದರಾಮಯ್ಯನವರು ತಲಾ ಒಂದು ಬಾರಿ 60 ದಿನ, JH ಪಟೇಲರು, SM ಕೃಷ್ಣ ಅವರು 1999ರಲ್ಲಿ ವರ್ಷದಲ್ಲಿ ಒಂದು ಬಾರಿ 62 ದಿನ ಕಲಾಪ ನಡೆಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸತ್ಸಂಪ್ರದಾಯ ಕೊನೆಯಾಗಿ ಸದನವನ್ನು 60 ದಿನಗಳಿಗೂ ಕಡಿಮೆ ಅವಧಿಗೆ ನಡೆಸುತ್ತಿರುವುದು ವಿಷಾದನೀಯ. ಆದುದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ವರ್ಷಕ್ಕೆ ಕನಿಷ್ಠ 60 ದಿನಗಳಿಗೆ ಕಡಿಮೆ ಇಲ್ಲದಂತೆ ಸದನವನ್ನು ನಡೆಸಲು ಕ್ರಮವಹಿಸಬೇಕೆಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ವಹಿಸಲಾಗುವುದು. ಗೋವಿಂದರಾಜ್.